ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ. ನೋಡಿ ಸ್ನೇಹಿತರೆ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಆಯುಷ್ ಉಪೇಂದ್ರ ಪುತ್ರ ನೋಡಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ನಿಜ, ಸಿದ್ಧರಾಗಿದ್ದಾರೆ, ಈಗ ಬರ್ತಾ ಇದ್ದಾರೆ. ಆದರೂ ಕೂಡ ಒಂದು ಆ್ಯಕ್ಟಿಂಗ್ ಕಲೆ ಅಂತಕ್ಕಂಥದ್ದು ಅಷ್ಟು ಈಸಿ ಅಲ್ಲ ನೋಡಿ. ಒಬ್ಬ ನಟನ ಮಗ ನಟನೇ ಆಗಬೇಕು, ಆ್ಯಕ್ಟಿಂಗ್ ಮಾಡ್ತಕ್ಕಂಥ ಒಬ್ಬ ಮಗ ಆ್ಯಕ್ಟರೇ ಆಗಬೇಕು ಅಂತಂದರೆ ಅದು ಹೇಗೆ ಅಂತಂದರೆ ಎಲ್ಲ ಪಾತ್ರಕ್ಕೂ ಸಿದ್ಧರಾಗಿರಬೇಕು. ಇಂಥ ಪಾತ್ರ ನಾನು ಕೊಡ್ತೀನಿ, ಇಂಥ ಪಾತ್ರ ನಾನು ಮಾಡೋಂಗಿಲ್ಲ ನೋಡಿ. ನಿರ್ದೇಶಕರು ಯಾವ ಪಾತ್ರ ಕೊಡ್ತಾರೆ ಆ ಪಾತ್ರಕ್ಕೆ ರೆಡಿ ಆಗಿರಬೇಕು ನೋಡಿ. ಉಪ್ಪಿ ಸರ್ ಕೂಡ ಅನಾಥರ ಸಿನಿಮಾದಲ್ಲೆಲ್ಲ ಯಾವ ಥರ ಪ್ರಿಪೇರ್ ಆಗಿದ್ರು ನೋಡಿ. ಈ ಥರ ಒಂದು ಆ್ಯಕ್ಟಿಂಗ್ ಮಾಡಬೇಕು ಅಂತಂದರೆ ಎಷ್ಟೆಷ್ಟು ಜನ ತಿರಸ್ಕಾರ ಮಾಡ್ತಾರೆ, ಎಷ್ಟೆಷ್ಟು ಜನ ಹೀರೋಗಳು, ನೀವು ಎಷ್ಟೋ ಜನ ನೋಡಿರ್ತೀರ, ಆ್ಯಕ್ಟರ್ಸ್ಗಳನ್ನೆಲ್ಲ ನಮ್ಮ ಸ್ಯಾಂಡಲ್ವುಡ್ಡಲ್ಲೇ ನೋಡಿರ್ತೀರ. ಎಷ್ಟೋ ಜನ ಹೀರೋಗಳು ಇದನ್ನೆಲ್ಲ ಒಪ್ಪೋದೇ ಇಲ್ಲ. ನೀವು ಇಂಥ ಚಾನ್ಸ್ ಕೊಡ್ತೀರಾ ನನಗೆ, ಈ ರೀತಿ ಆ್ಯಕ್ಟಿಂಗ್ ಮಾಡುವಂಥ ಒಂದು ನಟನೆಯ ಪಾತ್ರವನ್ನು ಕೊಡ್ತೀರಾ ಅಂತಂದರೆ ನಾನು ಮಾಡಲ್ಲ ಅಂತ ಕೂಡ ತಿರಸ್ಕಾರ ಮಾಡಿಬಿಡ್ತಾರೆ. ನೀವು ಎಷ್ಟೋ ಒಂದು ಸ್ಯಾಂಡಲ್ವುಡ್ ಅಂತಲ್ಲ, ಎಲ್ಲ ಒಂದು ಬಾಲಿವುಡ್ಡು ಹಾಲಿವುಡ್ಡಲ್ಲೂ ಅಷ್ಟೇ ಇದೇ ಥರ ಸಿನಿಮಾಗಳನ್ನ ಮಾಡ್ಕೊಬಂದರೆ, ಇದೇ ಥರ ಒಂದು ಪಾತ್ರವನ್ನು ಮಾಡ್ಕೊಬಂದರೆ ಎಷ್ಟೋ ಜನ ನೀವು ನೋಡಿರ್ತೀರ ತಿರಸ್ಕಾರವನ್ನು ಮಾಡೋದು, ಇದೆಲ್ಲ ಕಾಮನ್ ಆಗಿಬಿಡುತ್ತೆ. ಆದರೆ ನಿರ್ದೇಶಕ ಅಂತ ಬಂದರೆ ಎಲ್ಲರೂ ಕೂಡ ಇದು ಒಪ್ಪಲೇಬೇಕು ನೋಡಿ. ನಮ್ಮ ಉಪ್ಪಿ ಸರ್ ಕೂಡ ಹಿಂದೆ ಎಲ್ಲ ಬೆಳೆದು ಬಂದ ಹಾದಿಯೆಲ್ಲ ನಿಮಗೆಲ್ಲ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ. ಈಗಲೂ ಅಷ್ಟೇ ನೋಡಿ, ಚಿಕ್ಕ ವಯಸ್ಸಿಂದನೂ ಕೂಡ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೀತಕ್ಕಂಥದ್ದು ನೋಡಿ. ದೊಡ್ಡವ್ರ ಜೊತೆ ಎಲ್ಲ ಒಂದು ಸಂಬಂಧವನ್ನು ಬೆಳೆಸ್ತಕ್ಕಂಥದ್ದು, ಸಂಬಂಧವನ್ನು ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಹತ್ರನೇ ಹೋಗಿ ನಾವು ಕೆಲಸವನ್ನು ಕಲ್ತ್ಕೊಂಡು, ಕೆಲಸ ಕಲ್ತ ಮೇಲೆ ನೆಕ್ಸ್ಟು ನಿರ್ದೇಶಕರಾದಂಥ ಒಂದು ನಿರ್ದೇಶನ ನಾವೇನು ಮಾಡ್ತೀವಿ ಆ ಕೆಲಸ ಎಲ್ಲ ಕಲಿಬೇಕಾಗುತ್ತೆ. ನಿರ್ದೇಶಕರಾಗಿ, ಒಬ್ಬ ನಿರ್ಮಾಪಕನಾಗಿ, ಒಬ್ಬ ನಟನೆ ಅನ್ನೋ ಒಂದು ಕೆಲಸನೂ ಕೂಡ ಕಲಿಬೇಕಾಗುತ್ತೆ. ಆ ಥರ ಎಲ್ಲ ಕಲ್ತ್ಕೊಂಡು ನಂತರ ಆ್ಯಕ್ಟಿಂಗನ್ನು ಮಾಡಬೇಕಾಗುತ್ತೆ. ಅದು ಯಾರೇ ಆದರೂ ಪರವಾಗಿಲ್ಲ, ನಾನು ಕೂಡ ಅಷ್ಟೇ, ನೀವು ಕೂಡ ಅಷ್ಟೇ, ಎಲ್ಲರೂ ಕೂಡ ಅಷ್ಟೇ. ಸುಮ್ಮನೆ ನಮ್ಮ ಸ್ಯಾಂಡಲ್ವುಡ್ಗೆ ಹೀರೋ ಆಗ್ತೀನಿ ಅಂತ ಬರ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲ ನೋಡಿ. ಈಗಲೂ ಕೂಡ ನೋಡಿ, ಎಷ್ಟೋ ಜನ ಈಗ ಆಯುಷ್ ಉಪೇಂದ್ರ ಅವರ ಈಗ 21ನೇ ಹುಟ್ಟುಹಬ್ಬ ಪ್ರಯುಕ್ತ ಮಂತ್ರಾಲಯದಲ್ಲಿ ಸ್ಕ್ರಿಪ್ಟ್ ಪೂಜೆ ಎಲ್ಲ ಮಾಡಲಾಗಿದೆ. ಮತ್ತು ಉಪೇಂದ್ರ ಅವರ ಪುತ್ರ ಆಯುಷ್ ಪುತ್ರ ಅವರ ಒಂದು ಮೊದಲ ಸಿನಿಮಾ ಮುಹೂರ್ತ ಈಗ ಫಿಕ್ಸ್ ಆಗಿದೆ ಅಂತ ಕೂಡ ಹೇಳಲಾಗಿದೆ. ಆದರೆ ಇವರು ಅಷ್ಟೇ, ಪುತ್ರ ಕೂಡ ಸುಮ್ಮನೆ ಒಂದು ಒಬ್ಬ ನಿರ್ದೇಶಕನ ಮಗ ಪುತ್ರ, ಅವರು ಕೂಡ ನಟನೆ ಮಾಡಬೇಕು ಅಂತ ಕೂಡ ಬರ್ತಾ ಇದ್ದಾನೆ ಅಂತೆಲ್ಲ ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಅವರು ಕೂಡ ಅವರು ತಂದೆಯ ಕಾಲದಿಂದ ಕೂಡ ತುಂಬ ಕಲಿಸಿರ್ತಾನೆ. ಚಿಕ್ಕ ವಯಸ್ಸಿಂದನೂ ಕೂಡ ಒಂದು ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಒಂದು ಫೈಟಿಂಗ್ ಮಾತ್ರ ಅಲ್ಲ, ಒಂದು ಡ್ಯಾನ್ಸಿಂಗ್ ಮಾತ್ರ ಅಲ್ಲ, ಒಂದು ನಿರ್ದೇಶನ ಮಾಡುವಂಥದ್ದು ಮಾತ್ರ ಅಲ್ಲ, ಪಾತ್ರಗಳನ್ನ ಎಲ್ಲ ಕೂಡ ಚಿಕ್ಕ ವಯಸ್ಸಿಂದ ಉಪೇಂದ್ರ ಸರ್ ಕೂಡ ಹೇಳ್ಕೊಟ್ಟಿದ್ದಾರಂತೆ. ಚಿಕ್ಕ ವಯಸ್ಸಿಂದ ಎಲ್ಲ ನಮ್ಮ ಮಕ್ಕಳಿಗೆ ಕೂಡ ಕಲಿಸ್ತಕ್ಕಂಥದ್ದು ಎಲ್ಲ ಕೂಡ ಕಾಮನ್. ಈಗ ನೋಡಿ, ನಮ್ಮ ತಂದೆ ತಾಯಿ ಆದಂಥವ್ರು ಕೂಡ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಈ ಥರ ಎಲ್ಲ ಕಲಿಸಲ್ವಾ. ಈಗ ಅದು ಸ್ಕೂಲಲ್ಲೂ ಕೂಡ ಕಲಿಸ್ತಾರೆ. ನಮ್ಮ ಮಕ್ಕಳಿಗೆ ನಾವು ಕೂಡ ಒಂದು ಪಾಠವನ್ನು ಹೇಳ್ಕೊಡ್ತೀವಲ್ಲ, ಅದೇ ರೀತಿ ಒಂದು ಪಾಠವನ್ನು ಕೂಡ ಉಪೇಂದ್ರ ಸರ್ ಕೂಡ ನಿರ್ದೇಶನವನ್ನು ಪಾಠವನ್ನು ಕೂಡ ಹೇಳ್ಕೊಟ್ಟಿದ್ದಾರೆ ಮಕ್ಕಳಿಗೆ. ಅಂದರೆ ಅದಕ್ಕೆ ಈಗಲೂ ಕೂಡ ಉಪೇಂದ್ರ ಅವ್ರ ಮಗ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇರೋದು ಒಂದು ಅಭಿಮಾನಿಗಳಿಗೆ ಈಗ ಥ್ರಿಲ್ ಆಗ್ತಾ ಇದೆ ನೋಡಿ. ಅಭಿಮಾನಿಗಳು ಈಗ ತುಂಬ ಇನ್ನೂ ಖುಷಿ ಪಡ್ತಾರೆ. ಅವ್ರ ಮಗ ಈಗ ಆಯುಷ್ ಉಪೇಂದ್ರ ಅವ್ರೀಗ ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದರೆ ಎಷ್ಟೋ ಜನಕ್ಕೆ ಖುಷಿ ಪಡುವಂಥ ಸುದ್ದಿ ಇದು. ಎಷ್ಟೋ ಜನ, ಕೆಲವರೆಲ್ಲ ಇನ್ನೂ ಎಷ್ಟೋ ಜನ ಸ್ಯಾಂಡಲ್ವುಡ್ಡಲ್ಲಿ ಫೇಮಸ್ ಕೂಡ ಆಗಿಲ್ಲ. ಎಷ್ಟೋ ಜನ ಈಗಲೂ ಕೂಡ ಫೇಮಸ್ ಆಗಬೇಕು ಅಂತ ಕೂಡ ಕಾಯ್ತಾ ಇದ್ದಾರೆ. ಆದರೆ ಸ್ಯಾಂಡಲ್ವುಡ್ ಅಂತೂ ನಮ್ಮ ಉಪ್ಪಿ ಸರ್ ಮಗ ಅಂತೂ ಕೂಡ ಈಗ ನೋಡಿ, ಕಲಾವಿದರು ಅಂತ ಬಂದಾಗ ಕಲಾವಿದರ ಮಕ್ಕಳು ಕೂಡ ಎಂಟ್ರಿ ಕೊಡೋದು ಹೊಸ್ತೇನಲ್ಲ. ಎಲ್ಲ ಹಳೆಯ ಕಾಲದಿಂದ ಕೂಡ ನೋಡಿ, ಅಣ್ಣವ್ರ ಕಾಲದಿಂದ ಕೂಡ, ನಮ್ಮ ಅಣ್ಣವ್ರ ಕಾಲದಲ್ಲೂ ಕೂಡ ನಟ ಶಿವರಾಜ್ ಕುಮಾರ್ ಆಗ್ಬೋದು, ನಮ್ಮ ಶಿವಣ್ಣ ಅವರ ತಮ್ಮ ರಾಘವೇಂದ್ರ ರಾಜ್ಕುಮಾರ್ ಆಗ್ಬೋದು, ಮತ್ತು ಪುನೀತ್ ರಾಜ್ಕುಮಾರ್ ಆಗ್ಬೋದು, ಹಿಂದೆ ಎಲ್ಲ ನಟರ ಮಕ್ಕಳು ನಟರೇ ಆಗುವಂಥದ್ದು ಕೂಡ ಅಂಥದ್ದೇನು ಹೊಸತೇನಲ್ಲ. ಹಿಂದಿನ ಕಾಲದಂದು ಬಂದಿರ್ತಕ್ಕಂಥ ಒಂದು ಪದ್ಧತಿ ಅದು ನೋಡಿ. ಈ ಸಾಲಿಗೆ ಈಗ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಮಗ ಆಯುಷ್ ಉಪೇಂದ್ರ ಕೂಡ ಈಗ ಸೇರ್ಕೊಂಡಿದ್ದಾರೆ ಈ ಕೆಲಸಕ್ಕೆ. ಈಗ ಏನೋ ಒಂದು ನಾನು ನಟನೆಯನ್ನು ಮಾಡ್ತೀನಿ, ಆ್ಯಕ್ಟಿಂಗನ್ನು ಮಾಡ್ತೀನಿ, ನಿರ್ದೇಶನವನ್ನು ಕಲಿತೀನಿ ಚೆನ್ನಾಗಿ ಅಂತ ಕೂಡ ಮೇಲ್ ಬಂದಿದ್ದಾರೆ ನೋಡಿ. ಈಗ ಮೇ 12ನೇ ತಾರೀಕು ಸೋಮವಾರ, 20ನೇ ತಾರೀಕು ಹುಟ್ಟುಹಬ್ಬ ಅಂದರೆ ನಾವು ಹ್ಯಾಪಿ ಬರ್ತಡೇ ಏನಂತ ಆಚರಿಸ್ಕೊತೀವಿ, ಅದನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ ಹೀರೋ ಆಗಿ ಸ್ಯಾಂಡಲ್ವುಡ್ಡಕ್ಕೆ ಕಾಲಿಡ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ಸ್ಯಾಂಡಲ್ವುಡ್ ಅಂತಂದರೆ ಅದೊಂದು ದೊಡ್ಡ ಪೆಸಿಫಿಕ್ ಮಹಾಸಾಗರ ಇದ್ದಂಗೆ. ಆ ಅಂಗಳಕ್ಕೆ ಒಂದು ಕಾಲಿಡಲು ಮುಹೂರ್ತ ಈಗ ಫಿಕ್ಸ್ ಆಗಿದೆ. ಅಪ್ಪನಂತೆ ಸ್ಮಾರ್ಟ್, ಈಗ ಮೊದಲೆಲ್ಲ ಸ್ಮಾರ್ಟ್ ಆಗಿ ಒಪ್ಪಿ ಸರ್ ಇದ್ರು, ಈಗಲೂ ಕೂಡ ಅಪ್ಪನಂತೆ ತಾಯಿಯಂತೆ ಒಂದು ಸುರದ್ರೂಪಿಯಾಗಿ ಆಯುಷ್ ಉಪೇಂದ್ರ ಈಗ ಸಿನಿಮಾಕ್ಕೆ ಎಂಟ್ರಿ ಕೊಡ್ತಾ ಇರೋದು ತುಂಬ ಎಲ್ರಿಗೂ ಕೂಡ ಈಗ ಒಂದು ಕಾದಿರ್ತಕ್ಕಂಥ ವಿಷಯ ಏನಂತಂದರೆ, ನೋಡಲೇಬೇಕು ಬಂದು ಸಿನಿಮಾನ ಹೆಂಗಿದೆ, ಹೆಂಗೆ ಮಾಡ್ತಾರೆ. ಒಬ್ಬ ನೋಡಿ, ಚಿಕ್ಕ ವಯಸ್ಸು ಇನ್ನೂ ಕೂಡ 21ನೇ ವಯಸ್ಸಲ್ಲಿ ಕೂಡ ಆ್ಯಕ್ಟಿಂಗನ್ನು ಹೇಗೆ ಮಾಡ್ತಾರೆ, ಮತ್ತು ಹೇಗೆಲ್ಲ ನಡ್ಕೊಂಡು ಹೋಗ್ತಿರ್ತಾರೆ. ನಮ್ಮ ಒಂದು ಸ್ಯಾಂಡಲ್ವುಡ್ಡಲ್ಲೇ ಉಳಿಸ್ಕೊಂಡು ಹೇಗೆ ಹೋಗ್ತಾರೆ ಮುಂದೆ ನೋಡಿ. ಸ್ಯಾಂಡಲ್ವುಡ್ಡು ಎಲ್ಲ ನಾಶ ಆಗ್ತಾ ಇದೆ, ಉಳಿತಾ ಇಲ್ಲ, ಈಗ ಸಿನಿಮಾ ಯಾರು ನೋಡ್ತಾ ಇಲ್ಲ ಅಂತ ಕೂಡ ಎಷ್ಟೋ ಜನ ಹೇಳಿದ್ದಾರೆ. ಆದರೆ ಸ್ಯಾಂಡಲ್ವುಡ್ಡನ್ನು ಮುಂದೆ ಉಳಿಸ್ಕೊಂಡು ಹೋಗ್ತಾರಲ್ಲ, ಅದು ಮುಂದೆ ಇರ್ತಕ್ಕಂಥದ್ದು. ಈಗ ಆಯುಷ್ಗೆ ಒಂದು ರಾಯರ ಒಂದು ಅಭಯ ಇದೆಯಂತೆ. ನೋಡೋಣ ಮುಂದೆ ಏನೇನೆಲ್ಲ ಆ್ಯಕ್ಟಿಂಗ್ಗಳು ಇಲ್ಲಿ ಬರುತ್ತೆ ಚಾನ್ಸಸ್ ನೋಡಿ. ಹಿಂದೆ ಎಲ್ಲ ನಮ್ಮ ಉಪ್ಪಿ ಸರ್ ಬೆಳೆದ ಆದಿ ಅಂತಂದರೆ ನಮ್ಮ ಶಿವಣ್ಣ ಆಗ್ಬೋದು, ವಿಷ್ಣು ಸರ್ ಆಗ್ಬೋದು, ದೊಡ್ಡ ಕಲಾವಿದರ ಜೊತೆ ಎಲ್ಲ ಬೆಳೆದಿದ್ರು ನಮ್ಮ ಉಪ್ಪಿ ಸರ್ ಕೂಡ. ಅದೇ ರೀತಿ ಇವರು ಕೂಡ ಆಯುಷ್ ಉಪೇಂದ್ರ ಅವರು ಕೂಡ ದೊಡ್ಡ ನಮ್ಮ ಸೀನಿಯರ್ಗಳಂತ ಯಾರಿರ್ತಾರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲೇ, ತಮ್ಮ ತಂದೆ ಮಾತ್ರ ಅಲ್ಲ
ತಂದೆ ಪಾತ್ರದ ಇನ್ನೂ ಬೇರೆ ಬೇರೆ ಇರ್ತಾರಲ್ಲ, ತಂದೆ ನಟನೆ ಜೊತೆಗೆ ಬೇರೆ ಬೇರೆ ಫ್ರೆಂಡ್ಸ್ಗಳು, ರವಿಚಂದ್ರನ್ ಸರ್ ಆಗ್ಬೋದು, ಇನ್ನೂ ತುಂಬ ಜನ ಇದ್ದಾರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲೇ. ಅವ್ರ ಜೊತೆನೇ ಒಂದು ಏನಾದರೂ ನಾವು ರೂಢಿಸ್ಕೊಂಡು ಹೋಗ್ತೀವಿ, ಅವ್ರ ಜೊತೆನೇ ಒಂದು ಪಾತ್ರ ಏನಿದೆ ಅವ್ರ ಜೊತೆನೇ ನಾವು ಫ್ರೆಂಡ್ಶಿಪ್ ಅಂತ ನಾವು ಕರಿತೀವಲ್ಲ, ಸ್ನೇಹಿತನ ಗೆಳೆತನವನ್ನು ನಾವು ಬೆಳೆಸ್ಕೊಂಡು ಹೋಗ್ತೀವಿ, ಅವ್ರ ಒಂದು ಶಿಷ್ಯನಾಗಿ ನಾವು ಬೆಳಿತೀವಿ ಅಂತಂದರೆ ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಗೆಲುವನ್ನು ಕಾಣ್ಬೋದು. ನೋಡಿ, ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ಸಣ್ಣ ಒಂದು ಪಾತ್ರ ಮಾಡಿಬಿಟ್ಟ ತಕ್ಷಣ, ಏನೋ ಒಂದು ಪಾತ್ರ ಕೊಟ್ಟ ತಕ್ಷಣ ಮಾಡಿಬಿಟ್ಟ ತಕ್ಷಣ ನಾವು ನಟರಾಗಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ನೀವು ಹೇಳ್ಕೊಂಡಿರ್ತೀರ, ನಟರು ಅಂತಂದರೆ ಒಂದು ಸಣ್ಣ ಪಾತ್ರ ಮಾಡಿಬಿಟ್ಟು ನಾವು ನಟರಾಗ್ಬಿಟ್ಟಿದ್ದೀವಿ ಅಂತಲ್ಲ. ಎಷ್ಟೋ ಜನ ಗುರ್ತಿಸ್ಕೊಂಡಿರೋದಿಲ್ಲ. ನೋಡಿ, ಒಂದು ಪಾತ್ರ ಮಾಡಿರ್ತಾರೆ, ಒಂದು 100 ಪಾತ್ರ ಕೂಡ ಮಾಡಿರ್ತಾರೆ, ಆದರೆ ಅವರು ಸ್ಯಾಂಡಲ್ವುಡ್ಡಲ್ಲಿ ಇಂಥ ವ್ಯಕ್ತಿ ಅಂತಲೇ ಕೂಡ ಗುರುತಿಸ್ಕೊಂಡಿರಲ್ಲ. ಎಷ್ಟೋ ಜನಗಳಿಗೆ ಗೊತ್ತಿರೋದೇ ಇಲ್ಲ. ನೀವು ಕೂಡ ಎಷ್ಟೋ ಜನ ನೋಡಿರ್ತೀರ ಸ್ಯಾಂಡಲ್ವುಡ್ಡಲ್ಲಿ, ಸೀರಿಯಲ್ಗಳಲ್ಲಿ ನೋಡಿ, ಧಾರಾವಾಹಿಗಳಲ್ಲಿ ಕೂಡ ಎಷ್ಟೋ ಜನ ನಟನೆಯನ್ನು ಮಾಡಿರ್ತಾರೆ. ಈಗಲೂ ಕೂಡ ಅವರು ನಟನೆಯನ್ನು ಮಾಡಿದರೂ ಕೂಡ ಎಷ್ಟೋ ಜನ ಅವ್ರಿಗೆ ಗೊತ್ತೇ ಇಲ್ಲ. ಎಷ್ಟೋ ಜನಕ್ಕೆಲ್ಲ ಇವರು ಇಂಥ ಹೆಸರು, ಇವ್ರ ಹೆಸರು ಇದು, ಇವ್ರ ನಿಜವಾದ ಹೆಸರು ಈ ಮೂಲದಿಂದ ಬಂದಿದೆ, ಇವ್ರ ತಂದೆಯ ನೋಡಿ, ಇವ್ರ ತಂದೆ ಮಗ ಇವರು. ಇಂಥವ್ರು ಕೂಡ ಎಷ್ಟೋ ಜನ ವಿಲನ್ ಪಾತ್ರಗಳೆಲ್ಲ ಮಾಡಿರ್ತಾರೆ. ಅಂಥವರೆಲ್ಲ ಈಗ ನೋಡಿ, ಶರತ್ ಲೋಹಿತಾಶ್ವ ಅವರ ತಂದೆ ಏನಿದ್ದಾರೆ ಅವ್ರ ಮಗ ಇವರು. ಅದು ಎಷ್ಟೋ ಜನಕ್ಕೆ ನಮ್ಮ ಜನಗಳಿಗೆ ಗೊತ್ತೇ ಇರಲ್ಲ. ಇದೆಲ್ಲ ಅಂತಂದರೆ ಅಷ್ಟು ಈಸಿ ಅಲ್ಲ. ನೋಡಿ, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಒಬ್ಬ ದೊಡ್ಡ ಮೇರ ನಟನಾಗಿ ನಾವು ಬೆಳಿತೀವಲ್ಲ, ನಟನಾಗಿ ಗುರ್ತಿಸ್ಕೊಳ್ಳೋದು ನೋಡಿ, ನಟನಾಗಿ ಗುರ್ತಿಸ್ಕೋತೀವಿ. ಆದರೆ ಗುರ್ತಿಸ್ಕೊಂಡ್ರು ನಮ್ಮ ಹೆಸರೇ, ನಿಜವಾದ ಹೆಸರೇ ಕೂಡ ಎಷ್ಟೋ ಜನ ನಮ್ಮ ಜನಗಳಿಗೆ ಗೊತ್ತಿರಲ್ಲ. ಮುಂದೆ ಹೋಗ್ತಾ ಅದಂತೂ ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ. ಆದರೂ ಕೂಡ ನೋಡಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಕ್ಕಳು ಕೂಡ ಬೆಳೀತಕ್ಕಂಥದ್ದು ಅದೇನು ಹೊಸ್ತಲ್ನಲ್ಲ. ಈಗ ನೋಡಿ, ಹುಟ್ಟುಹಬ್ಬ ಆಚರಿಸ್ಕೊಂಡು ಇಡೀ ಕುಟುಂಬ ಈಗ ಮಂತ್ರಾಲಯಕ್ಕೆ ಹೋಗಿ ರಾಯರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇದೇ ಸಮಯದಲ್ಲಿ ಆಯುಷ್ ಅವರ ಒಂದು ಮೊದಲನೇ ಅಭಿನಯ ಚೊಚ್ಚಲ ಸಿನಿಮಾದ ಇದು ಸ್ಕ್ರಿಪ್ಟ್ ಈಗ ಪೂಜೆ ಮಾಡಲಾಗಿದೆ ಅಂತ ಕೂಡ ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಉಪೇಂದ್ರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರು, ಮಗಳು ಐಶ್ವರ್ಯ ಎಲ್ಲ ಸೇರಿದಂತೆ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಅಲ್ಲಿನ ಒಂದು ಖಾಸಗಿ ಒಂದು ಪ್ರೈವೇಟ್ ಹೋಟ್ಲಲ್ಲಿ ಸರಳವಾಗಿ ಒಂದು ಹುಟ್ಟುಹಬ್ಬ ಕೂಡ ಆಚರಿಸ್ಕೊಂಡಿದ್ರು. ಬಟ್ ಈಗ ಏನಂತಂದರೆ 1980 ಒಂದು ಸಿನಿಮಾ ಏನಿದೆ ಆ ಕಾಲಕ್ಕೆ ಹೋಲಿಸಿದ್ರೆ, 80-90 ಕಾಲಕ್ಕೆ ಸಿನಿಮಾ ಹೋಲಿಸಿದ್ರೆ ಈ ಸಿನಿಮಾ ಇಂಡಸ್ಟ್ರಿನೇ ತುಂಬ ಬೇರೆ ಲೆವೆಲ್ಗೆ ಹೋಗಿದೆ. ಯಾಕೆಂದರೆ ಈಗಾಗಲೇ ನೋಡಿ, ನೀವೆಲ್ಲ ನೋಡ್ತಾ ಇರ್ತೀರಾ, ಸ್ಮಾರ್ಟ್ ಫೋನಲ್ಲೇ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ. ಈಗೆಲ್ಲ ಥಿಯೇಟ್ರ್ಗೆಲ್ಲ ಸಿನಿಮಾಗಳನ್ನ ಇಲ್ಲ, ಈಗ ಥಿಯೇಟ್ರೆಲ್ಲ ಜಾಸ್ತಿ ಮುಚ್ಚೋಗ್ತಾ ಇದೆ ಅಂತಲೂ ಕೂಡ ನೋಡಿದ್ದೀರಾ. ನೋಡಿ, ಆಯುಷ್ ಸಿನಿಮಾಗೆ ನಿರ್ದೇಶಕ ಯಾರು ಮಾಡ್ತಾ ಇದ್ದಾರೆ, ನಿರ್ದೇಶನವನ್ನು ಯಾರೀಗ ನೋಡಿ, ಆಯುಷ್ ಉಪೇಂದ್ರ ಅವರು ಅಭಿನಯದ ಒಂದು ಚೊಚ್ಚಲ ಸಿನಿಮಾಗೆ ಪುರುಷೋತ್ತಮ್ ಅಂತ ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಈಗ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಪುರುಷೋತ್ತಮ್ ಅಂತಕ್ಕಂಥವ್ರು ಯಾರು, ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಮೊದಲ ಸಲ ಚಿತ್ರಕ್ಕೆ ನಿರ್ದೇಶನ ಮಾಡಿದವರು ಅಂತ ಕೂಡ ಹೇಳಲಾಗಿದೆ. ಇದೀಗ ಬಹಳ ಗ್ಯಾಪ್ನ ಒಂದು ಬಳಿಕ ಈಗ ಉಪೇಂದ್ರ ಪುತ್ರ ಆಯುಷ್ ಉಪೇಂದ್ರ ಅವರು ಕೂಡ ಒಂದು ಲಾಂಚ್ ಮಾಡೋ ಮೂಲಕ ಮುಂದೆ ಬರ್ತಾ ಇದ್ದಾರೆ. ಈಗ ಅಂದಾಗೆ ಮುಂದೆ ಈಗ ನೋಡಿ, ಉಪೇಂದ್ರ ಅವರು ಒಂದು ನೆಚ್ಚಿನ ಕ್ಯಾಮ್ರಾಮ್ಯಾನು ವೇಣು ಅಂತಂಥವ್ರು ತುಂಬ ಪರಿಚಯ ಅಂತೆ ಇಂದಿನ ಹಳೆಯ ಕಾಲದಿಂದನೂ. ಅವರು ಕೂಡ ಈಗ ಹೊಸ ಸಿನಿಮಾಗೆ ಕ್ಯಾಮ್ರಾಮ್ಯಾನ್ ಆಗಿ ಬರ್ತಾರೆ. ಈ ತಿಂಗಳಲ್ಲೇ ಅಂತ್ಯದಲ್ಲೇ ಒಂದು ನಮ್ಮ ಈಗ ಜೂನ್ ಜುಲೈ ಬರುತ್ತಲ್ಲ, ಈ 2025 ಆ ಟೈಮಲ್ಲೇ ಒಂದು ನಮ್ಮ ಸಿನಿಮಾದ ಅಧಿಕೃತ ಘೋಷಣೆಯನ್ನು ನಟ ಉಪೇಂದ್ರ ಅವರು ಮಾಡಲಿದ್ದಾರೆ ಅಂತ ಕೂಡ ಒಂದು ಫ್ಯಾನ್ ಕೂಡ ಹೇಳ್ಕೊಂಡಿದ್ದಾರೆ, ತಮ್ಮ ಫ್ಯಾನ್ಸ್ಗಳು ನೋಡಿ. ಆದರೂ ಕೂಡ ಉಪ್ಪಿ ಸರ್ ಲಾಂಚ್ ಮಾಡುವ ಒಂದು ನಿರೀಕ್ಷೆ ಏನಂತಂದರೆ, ಸ್ವತಃ ಉಪೇಂದ್ರ ಅವರೇ ನಿರ್ದೇಶಕರಾಗಿ ದೊಡ್ಡ ಹೆಸರು ಮಾಡಿದ್ದಾರೆ ಅಂತಕ್ಕಂಥದ್ದು ಇದೆಲ್ಲ ನಿಮಗೂ ಕೂಡ ಗೊತ್ತಿರೋ ವಿಷಯನೇ. ಚಿಕ್ಕ ವಯಸ್ಸಿಂದ ದೊಡ್ಡ ಮಟ್ಟದಲ್ಲಿ ಹೇಗೆ ಬೆಳೆದ್ರು, ಅವರು ಹೀರೋ ಆಗಿದ್ದು ಕೂಡ ಅದು ರೋಚಕ, ಅದು ಹೀರೋ ಆಗಬಾರ್ದಿತ್ತು ಅಂತ ಎಷ್ಟೋ ಜನ ಹೇಳ್ತಾರೆ, ಆಗಿಬಿಟ್ಟಿದ್ದಾರೆ. ಆದರೂ ಕೂಡ ಈ ಸಿನಿಮಾದ ಮೂಲಕ ಹಾಗಾಗಿ ತಮ್ಮ ಮಗನನ್ನು ಕೂಡ ಅವರೇ ಲಾಂಚ್ ಮಾಡ್ಬೋದು ಎಂಬ ಒಂದು ನಿರೀಕ್ಷೆ ಇತ್ತು. ಉಪ್ಪಿ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದರು. ಆದರೆ ಅದೇ ಚಾನ್ಸ್ ನಿರ್ದೇಶಕ ಪುರುಷೋತ್ತಮ್ ಅವರ ಒಂದು ಪಾಲಾಗಿದೆ. ಈಗ ನಿರ್ದೇಶನ ಮಾಡ್ತಕ್ಕಂಥದ್ದು ಪುರುಷೋತ್ತಮ್ ಅವರು ನಿರ್ದೇಶಕರಾಗಿ ಬಂದು ಈಗ ಒಂದು ಪಾತ್ರವನ್ನು ರೂಪಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಹಾಗಾದರೆ ಇನ್ನು ಉಪ್ಪಿ ಸರ್ ಮಗಳು ಕೂಡ ಐಶ್ವರ್ಯ ಈಗಾಗಲೇ ದೇವಕಿ ಅನ್ನೋ ಒಂದು ಸಿನಿಮಾದ ಮೂಲಕ ನಟಿಯಾಗಿ ಎಂಟ್ರಿ ಕೊಟ್ಟಿದ್ದಾರಂತೆ. ಅದು ಕೂಡ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸದ್ಯಕ್ಕೆ ನೋಡಿ, ಈ ಚಿತ್ರದಲ್ಲಿ ಸ್ವತಃ ಪ್ರಿಯಾಂಕಾ ಉಪೇಂದ್ರ ಅವರೇ ಕೂಡ ನಾಯಕಿಯಾಗಿದ್ದಾರಂತೆ ಈ ಚಿತ್ರದಲ್ಲಿ, ನಮ್ಮ ಉಪ್ಪಿ ಸರ್ ಮಗ ನಟಿಸಿದಂಥ ಚಿತ್ರದಲ್ಲಿ. ಅದಕ್ಕೆ ನೆಕ್ಸ್ಟ್ ಈಗ ಆಗಸ್ಟ್ ಮಂತಲ್ಲಿ ಏನೋ ಸಿನಿಮಾ ಬರ್ತಾ ಇದೆ, ಅದು ಕೂಲಿ ಅಂತಕ್ಕಂಥ ಉಪೇಂದ್ರ ಅವ್ರದ್ದು ಸಿನಿಮಾ ಕೂಡ ಬರ್ತಾ ಇದೆ ರಜನಿಕಾಂತ್ ಸರ್ ಜೊತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ವಾರ್ 2 ಅಂತ ಕೂಡ ಸಿನಿಮಾ ಬರ್ತಾ ಇದೆ, ಆಗಸ್ಟ್ 14ರಂದು ಬಿಡುಗಡೆ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಮುಂದೆ ಆಯುಷ್ ಉಪೇಂದ್ರ ಪಿ ಸರ್ ಮಕ್ಕಳಿದಾರಲ್ಲ, ಅವರು ಸಿನಿಮಾ ಯಾವತ್ತು ಬಿಡುಗಡೆ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಸ್ನೇಹಿತರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವು ಕೂಡ ನೋಡೇ ಇರ್ತೀರಾ, ಎಷ್ಟೋ ಜನ ಬೆಳೆದು ಬಂದಾದಂಥ ಆದಿಯಂಥದ್ದು ಮತ್ತು ಅವರ ಆರೋಗ್ಯವನ್ನು ಎಷ್ಟು ಉಳಿಸ್ಕೊಂಡು ಹೋಗ್ತೀವಿ ನಾವು. ನಮ್ಮ ಆರೋಗ್ಯ ನಮ್ಮ ಕೈಲಿಲ್ಲ ಅಂತಂದರೆ ಸಿನಿಮಾದಲ್ಲೆಲ್ಲ ನಾವು ಎಲ್ಲೂ ಕೂಡ ಸಕ್ಸಸ್ ಕಾಣಲು ಸಾಧ್ಯನೇ ಇಲ್ಲ. ನೋಡಿ, ನಮ್ಮ ಆರೋಗ್ಯ ಅಂತಕ್ಕಂಥದ್ದು ನಮ್ಮಲ್ಲೇ ಇದೆ. ನಾವು ಜೀವನವನ್ನು ರೂಢಿಸ್ಕೊಳ್ತಕ್ಕಂಥದ್ದು ಎಲ್ಲ ಕೂಡ ನಮ್ಮಲ್ಲೇ ಇರೋದ್ರಿಂದ ಯಾರು ಕೂಡ, ಎಷ್ಟೋ ಜನ ನೋಡಿ, ನೀವು ಸೆಲೆಬ್ರಿಟಿಗಳು ಎಷ್ಟೋ ಜನ ಆಸ್ಪತ್ರೆಗೆ ಹೋಗ್ತಾರೆ, ಕೆಲವರು ಹೋಗೋದೇ ಇಲ್ಲ. ಕೆಲವರು ಯಾಕೆ ಹೋಗಲ್ಲ ಅಂದರೆ ಅವ್ರ ಆರೋಗ್ಯನ ಅವ್ರ ಹತೋಟಿಯಲ್ಲಿ ಇಟ್ಕೊಂಡು ಬರ್ತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ.
ಅವರು ಹೆಲ್ತ್ ಏನಿದೆ ಪ್ರಾಬ್ಲಮ್ಮು ಅದನ್ನೆಲ್ಲ ಮನೆಯಲ್ಲೇ ಕೂಡ ಅವರು ತಯಾರು ಮಾಡ್ಕೋತಾರೆ. ಏನೇ ಆಗಲಿ ಅಂತ ಫುಡ್ ಕಂಟ್ರೋಲ್ಗಳನ್ನ ಮಾಡ್ಕೊಂಡು ಬರ್ತಾರೆ. ಅದರಿಂದ ನಾವು ಸಿನಿಮಾದಲ್ಲೂ ಕೂಡ ಸಕ್ಸಸ್ ಅಂತಲ್ಲ, ಒಂದು ಅವಕಾಶನ ಮುಂದುವರ್ಸ್ಕೊಂಡು ಹೋಗಬೇಕು ಅಂದರೆ ನಮ್ಮ ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಏನು ಕರಿತೀವಿ ಅದನ್ನು ನಾವು ಕರೆಕ್ಟಾಗಿ ಪಾಲಿಸ್ಕೊಂಡು ಹೋದ್ರೇ ಮುಂದೆ ನಾವು ದೊಡ್ಡ ಮಟ್ಟದಲ್ಲೂ ಸಕ್ಸಸ್ ಕಾಣ್ತೀವಿ. ನಮ್ಮ ಆರೋಗ್ಯ ನಮ್ಮ ಕೈಲಿದ್ದರೆ ಮುಂದೆ ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು. ಯಾಕೆಂದರೆ ಉಪ್ಪಿ ಸರ್ ಕೂಡ ತುಂಬ ವೀಡಿಯೋದಲ್ಲಿ ಕೂಡ ಹೇಳ್ಕೊಂಡಿದ್ದ ನಾವು ನೋಡ್ಬೋದು ಸ್ನೇಹಿತರೆ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.